ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಸರಿಗೆ ಸ್ವಾಗತ. ಸೊ ವಿಡಿಯೋ ಸ್ವಲ್ಪ ಲೇಟ್ ಆಯಿತು, ನಾನು ಊರಿಗೆ ಹೋಗಿದ್ದೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ, ಕ್ಷಮಿಸಿ. ಸೊ ಈಗ ನಾನು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಯಾವುದು ಅಂದರೆ ಅದು ಚಪಾತಿದು ಸ್ಟಫಿಂಗ್ ಚಪಾತಿ ಮಾಡ್ತಾ ಇದ್ದೀನಿ. ಆ ಸ್ಟಫಿಂಗ್ ಚಪಾತಿ ನೀವು ಮಕ್ಕಳಿಗೆ ಲಂಚಿಗೆ ಕಳಿಸ್ಬೋದು, ದೊಡ್ಡವ್ರಿಗೆ ಕೂಡ ಬಾಕ್ಸಿಗೆ ಹಾಕ್ಬೋದು. ಸೊ ಡೈರೆಕ್ಟಾಗಿ ನಾನು ಮಾಡ್ತಾ ಹೋಗ್ತೀನಿ. ಅದರಲ್ಲೇ ನಾನು ನಿಮಗೆ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ. ಫಸ್ಟು ಹಿಟ್ಟು ಕಲಸಿ ಇಟ್ಕೊಂಡ್ಬಿಡೋಣ. ಗೋಧಿ ಹಿಟ್ಟು 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಉಪ್ಪು, 1 ಸ್ಪೂನ್ ಉಪ್ಪು ಹಾಕೋಣ. ಆಯಿಲು, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ನೀರು ಮಿಕ್ಸ್ ಮಾಡಿ ಕಲಸಿಟ್ಕೊಳ್ಳೋಣ. ಈಗ ಹಿಟ್ಟನ್ನು ಕಲಸಿ ಈ ಕನ್ಸಿಸ್ಟೆನ್ಸಲ್ಲಿ ನಾನು ಇಟ್ಕೊಂಡಿದ್ದೀನಿ ನೋಡಿ. ಇದು ಈಗ ಇಷ್ಟು ಸಾಫ್ಟ್ ಆಗೋಕ್ಕೆ ಬಿಟ್ಬಿಡೋಣ. ಸೊ ಲಿಡ್ಡನ್ನು ಮುಚ್ಚಿ ನಾವು ನೆನೆಯೋದಕ್ಕೆ 15 ಮಿನಿಟ್ಸ್ ಬಿಟ್ಟು ಆಮೇಲೆ ನಾವು ಒತ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈಗ ಕಡಾಯಿ ಇಟ್ಕೊಂಡಿದ್ದೀನಿ, 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸೊ ಕಾದಿದೆ. ಈಗ ಒಂದೊಂದೇ ಹಾಕ್ತಾ ಬರೋಣ. ಫಸ್ಟು ಸೋಂಪು ಹಾಕ್ತಾ ಹೋಗೋಣ. ಸೋಂಪು, ದೆನ್ ಅಜ್ವೈನ್ ಒಂದು ಸ್ವಲ್ಪ ಹಾಕೋಣ. 2 ಸ್ಪೂನು ಬೇಸನ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕೋಣ. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಹೀಗೆ ಫ್ರೈ ಆಗಿದ ತಕ್ಷಣ ಒಂದು ನಿಮಿಷ ಆಗಿದ ತಕ್ಷಣ ಸೊ ಈಗ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಸ್ಲೈಸ್ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಹೋಗೋಣ. ಅದು ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಹೀಗೆ ಒಂದು ದಿನ ಫ್ರೈ ಮಾಡ್ತಾ ಬರೋಣ. ಹಾಗೆ ಸಣ್ಣಗೆ ಕರ್ಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ತಾ ಇದ್ದೀನಿ. ಇದಷ್ಟು ಫ್ರೈ ಆಗಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ನೆಕ್ಸ್ಟು ಇಂಗ್ರೀಡಿಯೆಂಟ್ ಏನು ಹಾಕಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ಇದಿಷ್ಟು ಸ್ವಲ್ಪ ಫ್ರೈ ಆಗಲಿ, ಇದು ಸಣ್ಣಗೆ ಫ್ರೈ ಆಗ್ತಾ ಇರುತ್ತೆ. ಫ್ರೈ ಆಗಿದೆ ಅಲ್ಲ, ಸಾಫ್ಟ್ ಆಗಿದೆ. ಈಗ ಸ್ವಲ್ಪ ಉಪ್ಪು ಹಾಕೋಣ. 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ರುಚಿ ನೋಡ್ಕೊಂಡು ಹಾಕಿ ಉಪ್ಪನ್ನು. ಅರಿಶಿನ ಸ್ವಲ್ಪ ಹಾಕ್ತಾ ಇದ್ದೀನಿ. ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಒಂದೊಂದೇ ಮಸಾಲ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಕ್ಲೀನಾಗಿ ಫ್ರೈ ಆಗಿದೆ ಅಲ್ಲ, ಒಳ್ಳೆ ಅರೋಮಾ ಬರ್ತಾ ಇದೆ. ಸೋಂಪು ಹಾಕಿರೋದಕ್ಕೆ, ಅಜ್ವೈನ್ ಹಾಕಿರೋದಕ್ಕೆ ಸ್ಟಫಿಂಗಿಗೆ ಚೆನ್ನಾಗಿರುತ್ತೆ ಇದು. ಸೊ ಫುಲ್ ಸಾಫ್ಟ್ ಆಗಿದೆ. ಈಗ ನಾನು ಚಿಲ್ಲಿ ಪೌಡರ್ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಕೂಡ ನೀವು 1/2 ಸ್ಪೂನ್ ಹಾಕಿದರೆ ಸಾಕು, ಇಲ್ಲಾಂದರೆ ಮಕ್ಕಳಿಗೆ ಖಾರ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕಿ. ಹಾಗೆ ಧನಿಯಾ ಪೌಡರು 1/2 ಸ್ಪೂನು ಹಾಕ್ತಾ ಇದ್ದೀನಿ. ಜೀರಾ ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಗೆ ಮೆಣಸು, ಅದು ಕೂಡ ಪೌಡರ್ ಕೂಡ ಹಾಕ್ತಾ ಇದ್ದೀನಿ, ಮೆಣಸಿನಕಾಯಿ. ಸೊ ಇದನ್ನೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಮತ್ತೆ ಹೊಂದಿಸ್ಕೊಂಡು ಸೊ ಚೆನ್ನಾಗಿ ಫ್ರೈ ಮಾಡಿ ಇದನ್ನು. ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ, ಸಾಫ್ಟ್ ಕೂಡ ಆಗಿದೆ. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಸ್ಟಫಿಂಗಿಗೆ ರೆಡಿಯಾಗಿದೆ. ಈಗ ಒಂದೊಂದೇ ಸ್ಟಫಿಂಗ್ ಮಾಡಿಕೊಂಡು ಚಪಾತಿನ ಬೇಯಿಸ್ತಾ ಹೋಗೋಣ, ಬನ್ನಿ. ಈಗ ನಾವು ಹಿಟ್ಟು ತಗೊಂಡು, ಸೊ ಇಷ್ಟು ದಪ್ಪ ಹಿಟ್ಟು ತಗೊಳ್ಳಿ. ಇದನ್ನು ಕ್ಲೀನಾಗಿ ಹೀಗೆ ಮಾಡ್ತಾ ಬರಬೇಕು. ಯಾಕಂದರೆ ಸ್ಟಫಿಂಗ್ ಮಾಡಬೇಕಲ್ಲ ನಾವು. ಸ್ವಲ್ಪ ಕೈಯಲ್ಲಿ ಹಿಂಗೆ ಮಾಡಿಕೊಂಡು ಈಗ ನೋಡಿ ಈ ಥರ ಬೌಲ್ ಮಾಡಿಕೊಂಡ್ರೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ಕ್ಲೀನಾಗಿ 1 ಸ್ಪೂನ್ ಹಾಕಿ, ಇನ್ನು ಸ್ವಲ್ಪ ಬೇಕಾದ್ರೆ ಆದರೆ ಅದನ್ನು ಹಾಕ್ಕೋಬೋದು.
ಸೊ ಈಗ ಕ್ಲೀನಾಗಿ ಮುಚ್ಕೊಳ್ಳೋಣ. ಈಗ ಮುಚ್ಕೊಂಡು ಹೀಗೆ ಈಗ ಒತ್ಕೊಳ್ಳೋಣ. ಈಗ ಸೊ ಚಪಾತಿ ತೆಳ್ಳಗೆ ಒತ್ತೀವಿ, ಇದನ್ನು ಸ್ವಲ್ಪ ದಪ್ಪ ಒತ್ಕೋಬೇಕು. ಸ್ಟಫಿಂಗ್ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ. ತೀರಾ ಪ್ರೆಸ್ ಮಾಡಿದರೆ ಆಚೆ ಬರುತ್ತೆ. ಸೊ ಸ್ವಲ್ಪ ಸ್ಲೋ ಆಗಿ ಪ್ರೆಸ್ ಮಾಡ್ತಾ ಹೋಗಬೇಕು. ಎಲ್ಲಿ ದಪ್ಪ ಇರುತ್ತೋ ಅಲ್ಲಿ ಅದನ್ನು ಪ್ರೆಸ್ ಮಾಡ್ತಾ ಹೋಗೋಣ. ಈಗ ನೋಡಿ ಮಾಡಿಟ್ಕೊಂಡಿದ್ದೀನಿ, ಇಷ್ಟಿದ್ರೆ ಸಾಕು. ಸೊ ಈಗ ಹಾಕ್ಕೊಳ್ಳೋಣ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕ್ಬೋದು. ಸೊ ಎಣ್ಣೆಗಿಂತ ತುಪ್ಪ ಬೆಸ್ಟು, ಮಕ್ಕಳಿಗೂ ದೊಡ್ಡವರಿಗೂ ಕೂಡ ಒಳ್ಳೆಯದು, ಹೆಲ್ದಿ. ಸೊ ತುಪ್ಪ ಹಾಕಿ ಬಿಡೋಣ. ಈಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಸೊ ಈಗ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಹಾಕ್ಕೊಳ್ಳೋಣ. ಇದನ್ನು ಮೊಸರು ಜೊತೆಗೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಸೊ ಈಗ ನಾವು ಸರ್ವ್ ಮಾಡ್ಕೊಳ್ಳೋಣಂತೆ. ಈಗ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಸೊ ವೆರಿ ಈಸಿ ಸ್ಟಫಿಂಗ್ ಚಪಾತಿ. ನಿಮ್ಮನೇಲೂ ಹೊಸದು ಒಂದು ದಿವಸ ನೀವು ಮಾಡಿದರೆ ಮಕ್ಕಳಿಗೂ ಖುಷಿ ಆಗುತ್ತೆ. ಹ್ಯಾಪಿಯಾಗಿ ಮಾಡಿಕೊಡಿ ಇದನ್ನು ನೋಡಿ. ಸೊ ಇದು ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿತ್ತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.